ಮಂಡ್ಯದಲ್ಲಿ 7ಕ್ಕೆ 7 ವಿಧಾನಸಭಾ ಸ್ಥಾನ ಗೆದ್ದಿರೋ ದಳಪತಿಗಳು ಲೋಕಸಭೆಯಲ್ಲೂ ಮ್ಯಾಜಿಕ್ ಮಾಡೋ ಕನಸು ಕಂಡಿದ್ರು. ಆದ್ರೆ ಇದ್ಯಾಕೋ ವರ್ಕೌಟ್ ಆಗೋ ಹಾಗೆ ಕಾಣಿಸ್ತಾ ಇಲ್ಲ. ಮಂಡ್ಯ ಬಿಟ್ಕೊಡೋಕೆ ಒಪ್ಪದ ಕೈ ನಾಯಕರು ತೆರೆಮರೆಯಲ್ಲಿ ಪ್ಲಾನ್ ಮಾಡ್ತಿದ್ದಾರೆ. ಸುಮಲತಾ ಅನ್ನೋ ಬ್ರಹ್ಮಾಸ್ತ್ರ ಬಿಟ್ಟು ತೆನೆ ನಾಯಕರನ್ನ ಕಟ್ಟಿ ಹಾಕೋ ತಯಾರಿ ನಡೆಸಿದ್ದಾರೆ. ತೆನೆ ಉದುರಿಸೋಕೆ ಕೈ ನಾಯಕರ ಬ್ರಹ್ಮಾಸ್ತ್ರ. ಜೆಡಿಎಸ್ ವಿರುದ್ಧ ಕಾಂಗ್ರೆಸ್ ಸುಮಲತಾ ಅಸ್ತ್ರ. ಮಂಡ್ಯ ಅಂದ್ರೆ ಇಂಡಿಯಾ ಅನ್ನೋ ಮಾತಿದೆ. ದಿಲ್ಲಿ ರಾಜಕೀಯಕ್ಕಿಂತಲೂ ಹಳ್ಳಿ ರಾಜಕೀಯ ಮೇಲು ಅನ್ನೋದನ್ನ ಮಂಡ್ಯ ಜನ ಆಗಾಗ ಸಾಬೀತು ಮಾಡಿದ್ದಾರೆ. ಇಲ್ಲಿ ನಾನೇ ಅಂತವರು ಅದೆಷ್ಟೋ ಬಾರಿ ಮಕ್ಕಡೆ ಮಲಗಿದ್ದಾರೆ. ಸಿನಿ ಸ್ಟಾರ್ಗಳನ್ನ ಮೆರೆದಾಡಿಸಿರೋ ಮಂಡ್ಯ ಮಂದಿ ನೆಲಕ್ಕೂ ಕೆಡವಿದ್ದಾರೆ. ಆದ್ರೆ ಈ ಬಾರಿ ಲೋಕಸಭಾ ಚುನಾವಣೆ ಮಾತ್ರ ಯಾರು ಊಹಿಸದಂತೆ ನಡೀತಿದೆ. ಜಿಲ್ಲೆಯಲ್ಲಿ 7ಕ್ಕೆ 7 ಸ್ಥಾನ ಗೆದ್ದಿ ಬೀಗಿದ ದಳಪತಿಗಳಿಗೆ ನಡುಕ ಶುರುವಾಗಿದೆ. ಎಂಪಿ ಚುನಾವಣೆಯಲ್ಲೂ ನಮ್ದೇ ಆಟ ಅಂದ್ಕೊಂಡವ್ರಿಗೆ ಕೈ ನಾಯಕರು ಚಕ್ ಇಟ್ಟಿದ್ದಾರೆ. ರೆಬಲ್ ಸ್ಟಾರ್ ಅಂಬರೀಶ್ ಪತ್ನಿ ಸುಮಲತಾ ರಾಜಕೀಯಕ್ಕೆ ಧುಮುಕೋ ಸುಳಿವು ಕೊಟ್ಟಿದ್ದಾರೆ. ರಾಜಕೀಯಕ್ಕೆ ಎಂಟ್ರಿ ಆದ್ರೆ ಮಂಡ್ಯದಿಂದಲೇ ಅಂತ ಹೇಳೋ ಮೂಲಕ ತೆನೆ ನಾಯಕರ ನಿದ್ದೆಗೆಡಿಸಿದ್ದಾರೆ. ಇದನ್ನೇ ಅಸ್ತ್ರ ಮಾಡಿಕೊಂಡಿರುವ ಕಾಂಗ್ರೆಸ್ ನಾಯಕರು ದೊಡ್ಡದಾಗಿ ಸುದ್ದಿ ಮಾಡ್ತಿದ್ದಾರೆ. ಯಾಕಂದ್ರೆ ಮೈತ್ರಿ ಧರ್ಮ ಪಾಲಿಸ್ತಿರೋ ಕಾಂಗ್ರೆಸ್ಗೆ ಮಂಡ್ಯ ಬಿಟ್ಕೊಡೋ ಮನಸ್ಸಿಲ್ಲ. ಆದ್ರೀಗ ಸುಮಲತಾ ಎಂಟ್ರಿ ಆಗ್ತಿರೋದು ದೊಡ್ಡ ಅಸ್ತ್ರ ಸಿಕ್ಕಂತಾಗಿದೆ. ಸುಮಲತಾ ಹೆಸರಲ್ಲಿ ಸೆಂಟಿಮೆಂಟ್ ಕಾರ್ಡ್ ಪ್ಲೇ ಮಾಡ್ತಿದ್ದು ಅಭಿಮಾನಿಗಳ ಮೂಲಕ ಒತ್ತಡ ಹಾಕಿಸ್ತಿದ್ದಾರಂತೆ. ಒಂದೇ ಮಾತು ಹೇಳ್ತೀನಿ, ನನಗೆ ನಿಜವಾಗ್ಲೂ ರಾಜಕೀಯದ ಬಗ್ಗೆ ಮೊದಲೇನೂ ಅಷ್ಟು ಕಾಳಜಿ ಇರಲಿಲ್ಲ. ಆದರೆ ರಾಜಕೀಯಕ್ಕಂತೂ ಬರೋ ನಿರ್ಧಾರ ಆದರೆ ಅದು ಮಂಡ್ಯದಿಂದ ಮಾತ್ರ, ಇಲ್ಲ ಅಂದರೆ ಇಲ್ಲ. ಮಂಡ್ಯದಲ್ಲಿ ಅಂಬರೀಶ್ ಪವರ್ ಎಂಥದ್ದು ಅನ್ನೋದು ಜೆಡಿಎಸ್ಗೂ ಗೊತ್ತಿದೆ. ಹೀಗಾಗಿ ಸುಮಲತಾರನ್ನ ಎದುರು ಹಾಕೊಂಡು ಚುನಾವಣೆಗೆ ನಿಲ್ಲೋದು ಸುಲಭವಲ್ಲ. ಹೀಗಾಗಿಯೇ ಹೇಳೋಕ್ಕೂ ಆಗದೆ ಬಿಡೋಕ್ಕೂ ಆಗದೆ ಮನಸ್ಸಲ್ಲಿ ಕೋತ ಕೂದಿತಿದ್ದಾರೆ. ಒಟ್ನಲ್ಲಿ ಮಂಡ್ಯ ಮೇಲೆ ಕಣ್ಣಿಟ್ಟಿದ್ದ ತೆನೆ ನಾಯಕರಿಗೆ ದೊಡ್ಡ ಸಂಕಷ್ಟ ಎದುರಾಗಿದೆ. ಗೌಡ್ರ ಕುಟುಂಬದಿಂದ ಮತ್ತೊಂದು ಕುಡಿಯನ್ನ ಕಣಕ್ಕೆ ಇಳಿಸಬೇಕು ಅಂದುಕೊಂಡವರು ಕೈ ಹಿಸ್ಕಿಕೊಳ್ತಿದ್ದಾರೆ. MK ಮೋಹನ್ ರಾಜ್, TV5 ಮಂಡ್ಯ.